ನೋಡಿ, ಪೂರ್ತಿ ರಾಜ್ಯದ ಜನಪ್ರತಿನಿಧಿಗಳಿದ್ದಾರಲ್ಲ, ಎಮ್-ಎಲ್-ಎ, ಎಂ-ಪಿ, ಎಮ್-ಎಲ್-ಸಿ, ಮತ್ತೆ ಮುಂದೆ ಟಿಕೆಟ್ಗಾಗಿ ಕಾಯ್ತಾ ಇದ್ದಾರಲ್ಲ ರಾಜಕೀಯ ಮುಖಂಡರು, ಇವೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ ನೋಡಿ ವಾಕರಿಕೆ ಬಂದ್ಬಿಡುತ್ತೆ. ಪ್ರತಿದಿನ ಎದ್ರೆ ಹೋಗಿ ಗೃಹ ಪ್ರವೇಶ, ಮದುವೆ, ಮುಂಜಿ, ವಿಳೆಶಾಸ್ತ್ರ, ಇನ್ಯಾವುದೋ ಹುಡ್ತಬ್ಬ, ಇಲ್ಲಿ ಹೋಗ್ಬಿಟ್ಟು ಅಲ್ಲಿಗಿಂಚ್ಕೊಂಡು ಹಾರಾಕ್ತಾ ನಿಂತಿರ್ತವೆ. ಸಾವು ನೋವು ಇದ್ರೆ ಹೋಗಿದ್ ಬರಲಿ, ಅದು ಒಬ್ಬ ಮುಖಂಡನ ಕರ್ತವ್ಯ. ಯಾರ್ದಾರ ಕಾರ್ಯಕರ್ತರ ಮನೇಲಿ ಸಾವು ನೋವಿದ್ರೆ ಹೋಗಿದ್ ಬರಲಿ, ಅದು ಅವ್ರ ಕರ್ತವ್ಯ. ಅದ್ರ ಜೊತೆಗೆ ಬರೀ ಮದುವೆ, ಗೃಹ ಪ್ರವೇಶ, ಮುಂಜಿ, ವಿಳೆಶಾಸ್ತ್ರ, ಇನ್ಯಾರ್ದೋ ಬರ್ಟೆ, ಇಲ್ಲಿ ಹೋಗಿ ಅಲ್ಲಿ ಗುಂಚ್ಕೊಂಡು ನಿಂತ್ಕೊಂಡಿದ್ರೆ ಇವೆಲ್ಲ ಯಾವ ರಾಜ್ಯ ಉದ್ಧಾರ ಮಾಡ್ತವೆ? ಅದ್ರ ಬದಲು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ. ನಿಮ್ಗೆ ಗೊತ್ತಾಗಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡಬೇಕು. ಅಲ್ಲಿ ಟಾಯ್ಲೆಟ್ ನೋಡಿ, ಅಡುಗೆ ಮನೆ ನೋಡಿ, ಅಲ್ಲೆಲ್ಲ ಕಟ್ಟಡ ನೋಡಿ, ಮೇಲ್ಗಡೆ ಸೀಲಿಂಗ್ ನೋಡಿ ಹೆಂಗೆ ಕಳ್ಕ ಬಿದ್ದೈತೆ, ಬಣ್ಣ ನೋಡಿ ಗೊತ್ತಾಗುತ್ತೆ, ಗ್ರೌಂಡ್ ನೋಡಿ. ಅದು ಬಿಟ್ಬಿಟ್ಟು ಹೋಗಿ ಎಲ್ಲ ಅಲ್ಗಿಂಚದ್ ನಿಂತಿರ್ತವೆ. ರಾಜ್ಯದಲ್ಲಿ 40 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ನೀವೆಲ್ಲ ಪೇರೆಂಟ್ಸ್ ಎಲ್ಲ ಇಂಥ ಅಯೋಗ್ಯರನ್ನ ಆಯ್ಕೆ ಮಾಡೋಕ್ಕೆ ಹೋಗ್ಬೇಡಿ. ಮುಂದಿನ ಚುನಾವಣೆಯಲ್ಲಿ ಇಂಥ ಅಯೋಗ್ಯರನ್ನ, ನಾಲಾಯಕ್ನ ಆಯ್ಕೆ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಗೊತ್ತಾಗಲಿ ಇವಕ್ಕೆ. 3 ಹೊತ್ತು ಅಲ್ಲಿ ಇಲ್ಲಿ ಹೋಗಿ ಅಲ್ಗಿಂಚ್ಕೊಂಡು ನಿಂತಿರ್ತವೆ. ಅದನ್ನೇ ದೊಡ್ಡ ಸಾಧನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತದೆ. ದೊಡ್ಡ ಫೋಟೋ ಹಾಕಿಸ್ಕೊಳ್ಳೋದು, ಇವ್ರು ಹಾಕಿಸ್ಕೊಳ್ಳೋದಂತ, ಇವ್ರದ್ದು ಇದೆಲ್ಲ ಇನೋವಾ ಇದಿತ್ತಲ್ಲ ಕಾರು, ಅದಕ್ಕೂ ಹಾಕಿಸ್ಕೊಂಡು ಅದೇ ದೊಡ್ಡ ಫೋಟೋ, ಅದ್ರ ಮುಂದೆ ನಿಂತ್ಕೊಂಡು ದೊಡ್ಡ ಫೋಟೋ ಕೊಡ್ತಾ ಇರ್ತಾರೆ. ಈ ಅವಿವೇಕಿಗಳು ಅಷ್ಟೇ ಸಮಯ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇಲ್ಲ.